ಇನ್ನು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲೂ ಕೂಡ ವರುಣನ ಆರ್ಭಟ. ಕೆರೆಯಂತಾದ ಹುಬ್ಬಳ್ಳಿಯ HDBRTS ರಸ್ತೆ, ಹುಬ್ಬಳ್ಳಿ ಉಣಕಲ್ ಬಳಿಯ HDBRTS ರಸ್ತೆ ಸಂಪೂರ್ಣ ಜಲಾವೃತಗೊಂಡಿದೆ. ವಾಣಿಜ್ಯ ನಗರಿಯಲ್ಲೂ ಕೂಡ ನಿಲ್ಲದ ವರುಣನ ಆರ್ಭಟ. ಕೆರೆಯಂತಾದ ಹುಬ್ಬಳ್ಳಿಯ BRTS ರಸ್ತೆ ಕೆರೆಯಂತಾಗಿದೆ, ಅಕ್ಷರಶಃ ಕೆರೆ. ಹುಬ್ಬಳ್ಳಿಯ ಉಣಕಲ್ ಬಳಿಯ BRTS ರಸ್ತೆ ಸಂಪೂರ್ಣ ಜಲಾವೃತಗೊಂಡಿದೆ. ರಸ್ತೆ ಕ್ರಾಸ್ ಮಾಡಲು ಹರಸಾಹಸ ಪಡುತ್ತಿರೋ ವಾಹನ ಸವಾರರು. ಪ್ರತಿ ಬಾರಿ ಮಳೆಗಾಲದಲ್ಲಿ ಉಣಕಲ್ ಬಳಿ ಸಾರ್ವಜನಿಕರಿಗೆ ತೊಂದರೆಯಾಗುತ್ತೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ವರುಣನ ಆರ್ಭಟ. ಛೋಟಾ ಮುಂಬೈ ಅಂತ ಕರಿತೀವಿ ಹುಬ್ಬಳ್ಳಿನ, ಅದ ಛೋಟಾ ಮುಂಬೈ ತುಂಬಾ ಛೋಟನೇ ಆಗಿದೆ. ಕೆರೆಯಂತಾದ ಹುಬ್ಬಳ್ಳಿಯ BRTS ರಸ್ತೆ, ಹುಬ್ಬಳ್ಳಿ ಉಣಕಲ್ ಬಳಿಯ BRTS ರಸ್ತೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ನೀವು ನೋಡ್ತಾ ಇದ್ದೀರಿ, ಇದು ಮುಖ್ಯ ರಸ್ತೆ, ಸಾರಿಗೆಗಿರ್ತಕ್ಕಂಥ ಮುಖ್ಯ ರಸ್ತೆ. ಇನ್ನು ಮಂಡಿ ಭಾಗದವರೆಗೂ ಕೂಡ ನಡ್ಕೊಂಡು ಹೋದ್ರೆ ಮಂಡಿವರೆಗೂ ಕೂಡ ನೀರು ಬರುತ್ತೆ. ಅಡಿಗಳ ಲೆಕ್ಕದಲ್ಲಿ ನೀರು ತುಂಬಿದೆ. ಇದು ರಸ್ತೆಯಲ್ಲಿ ನೀರು ಸಂಗ್ರಹ ಆಗಿರೋದು. ನೋಡಲು ಪಕ್ಕದಲ್ಲೇ ಚರಂಡಿಗಳಿದಾವೆ. ಆ ಚರಂಡಿಯಲ್ಲಿ ನೀರು ಹರಿತಿಲ್ಲ. ಮೂಲಭೂತ ಸೌಕರ್ಯ ಚರಂಡಿ ಎನ್ನುವಂತಹದ್ದು. ಯಾವ ದೇಶ ಚರಂಡಿಯುತವಾದಂತಹ ಅಥವಾ ಚರಂಡಿಯಲ್ಲಿ ನೀರು ಸರಾಗವಾಗಿ ಹರಿಯುವಂತಹ ಚರಂಡಿಯನ್ನು ಯಾವ ದೇಶ ಹೊಂದಿದೆಯೋ ಅದನ್ನ ಸಂಪತ್ತು ಭರಿತ ದೇಶ ಅಂತ ಕರಿಬೇಕಿನ್ ಮುಂದೆ. ಚರಂಡಿ ವ್ಯವಸ್ಥೆ ಸರಿಯಾಗಿ ಇಲ್ದಲೇ ಇರತಕ್ಕಂತಹ ದೇಶ ಅತ್ಯಂತ ಅಪಾಯಕಾರಿಯಾಗಿ ಆದಂತಹ ದೇಶ ಅಂತ ಇನ್ನು ಇದು ಆ ತರಹದ್ದೇ ಮಾತುಗಳನ್ನು ಉಲ್ಲೇಖ ಮಾಡಬೇಕಾಗಿ ಬರುತ್ತೆ. ಕಾರಣ ಈ ತರಹದ ಅಪಾಯಕಾರಿ ಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೆ. ರಾಜಕಾಲುವೆಗಳು, ಇನ್ನು ಸಾಮಾನ್ಯ ಚರಂಡಿಗಳ ವ್ಯವಸ್ಥೆ ಸರಿ ಇಲ್ದಲೇ ಇದ್ರೆ ಈ ತರಹದ ಅಪಾಯಗಳನ್ನು ಜನ ಎದುರಿಸಬೇಕಾಗಿ ಬರುತ್ತೆ. ರಾಜಕಾರಣಿಗಳು ಎದುರಿಸೋದಿಲ್ಲ. ಇದು ರಾಜಕಾರಣಿಗಳ ಮನೆ ಸುತ್ತಮುತ್ತ, ಅವರ ಕಚೇರಿಯ ಸುತ್ತಮುತ್ತ ಲೆಕ್ಕಕ್ಕಿಂತ ಜಾಸ್ತಿನ ಚರಂಡಿಗಳನ್ನು ತೋರಿಸಿರ್ತಾರೆ. ಏನಾದರೂ ಮಳೆ ನೀರು ಹೋಗಬೇಕಾಗಿರೋ ಚರಂಡಿಲಿ ಹೋಗ್ದಲೆ ಎಕ್ಸ್ಟ್ರಾ ಅಡಿಷನಲ್ ಚರಂಡಿ ಹಿಂಗಾದ್ರೂ ಹೋಗ್ಲಿ ಅಂತ ಹೇಳಿ ಚರಂಡಿ ತೋರಿಸಿರ್ತಾರೆ. ಆದರೆ ಸಾರ್ವಜನಿಕರು ಬದುಕುವಂತಹ ಕ್ಷೇತ್ರಗಳಿಗೆ, ಸಾರ್ವಜನಿಕರೇ ಇರತಕ್ಕಂತಹ ನಾಡಿನಲ್ಲಿ ಈ ತರಹದ ವ್ಯವಸ್ಥೆಗಳು ಇರೋದಿಲ್ಲ. ಹಾಗಾಗಿ ಈ ತರಹದ ಚಿತ್ರಹಿಂಸೆಯನ್ನ ಪಡಬೇಕಾಗಿ ಬರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.